ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಿಮ್ಮ RG ಯೂಟ್ಯೂಬ್ ಚಾನಲ್. ಎಸ್, ನಾವು ವೀಕೆಂಡ್ ಬಂತು ಅಂದರೆ ಸಿನಿಮಾಗಳನ್ನ ನೋಡಬೇಕು ಅಂತ ಬಹಳ ಕಾಯ್ತಾ ಇರ್ತೀರಾ. ಅದರಲ್ಲೂ ಈ ವಾರ OTTಯಲ್ಲಿ ರಿಲೀಸ್ ಆದಂಥ ಸಿನಿಮಾಗಳನ್ನ ನಾನು ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಥಿಯೇಟ್ರಿಗೆ ಹೋಗಿ ನೋಡೋಕ್ಕಾಗಲಿಲ್ಲ ಅಂದರೂ ಮನೇಲಿ ಕೂತ್ಕೊಂಡು ಫ್ಯಾಮಿಲಿ ಜೊತೆ ಕೂತ್ಕೊಂಡು ನೋಡೋಣ ಅಂತ ಹೇಳ್ಬಿಟ್ಟು ಕೆಲವೊಂದು ಜನ ಕಾಯ್ತಾ ಇರ್ತೀರಾ. ಅಂಥವ್ರಿಗೋಸ್ಕರನೇ ಈ ವಿಡಿಯೋ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದರಲ್ಲಿ ಮೊದಲನೇದಾಗಿ ನಾನು ಕರಾವಳಿಯ ತಂಪಾದ ಕಥೆಗಳಿದ್ದಾವೆ, ಆಮೇಲೆ ಉತ್ತರ ಕರ್ನಾಟಕದ ಗಮ್ಮತ್ತಿರೋ ಒಂದು ಸಿನಿಮಾಗಳಿದ್ದಾವೆ, ಅಷ್ಟೇ ಅಲ್ಲದೆ ನಮ್ಮ ಬಾಳಯ್ಯನವರ ಅಬ್ಬರ ಇರೋ ಇನ್ನೊಂದು ಸಿನಿಮಾ ಇದೆ. ಅದೆಲ್ಲ ಬಗ್ಗೆ ಡೀಟೇಲ್ ಆಗಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕಾನ್ ಮೇಲೆ ಒತ್ತಿದ್ರೆ ನಾನು ಅದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಫಸ್ಟ್ ನಿಮಗೆ ನೋಟಿಫಿಕೇಶನ್ ಅಲ್ಲಿ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಬನ್ನಿ. ಮೊದಲನೇದಾಗಿ ಹೇಳಬೇಕಂದ್ರೆ ನಮ್ಮ ಸ್ಯಾಂಡಲ್ವುಡ್ನ ಹ್ಯಾಂಡ್ಸಮ್ ಹಂಕ್ ಆದಂತಹ ಕಿರಣ್ ರಾಜ್ರವರು, ಕನ್ನಡತಿ ಧಾರಾವಾಹಿ ಖ್ಯಾತಿಯ ಕಿರಣ್ ರಾಜ್ರವರು ನಿಮಗೆಲ್ಲ ಗೊತ್ತೇ ಇದೆ. ಅವರ ಸಿನಿಮಾ ಇದು ರಾಣಿ ಅಂತ ಹೇಳ್ಬಿಟ್ಟು. ಈ ಸಿನಿಮಾ ಏನಕ್ಕಪ್ಪ ನೀವು ನೋಡಬೇಕು ಅಂತ ಕೇಳೋದಾದರೆ, ಒಬ್ಬ ಸಾಧಾರಣ ಹುಡುಗ ರಿಯಲ್ ಲೈಫ್ನಲ್ಲಿ ಅಂಡರ್ವರ್ಲ್ಡ್ಗೆ ಎಂಟ್ರಿ ಕೊಟ್ಟು ಹೇಗೆಲ್ಲ ಅವನ ಸಿಚುವೇಶನ್ಗಳು ಕ್ರಿಯೇಟ್ ಆಗ್ತವೆ ಅನ್ನೋದನ್ನ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಇದರಲ್ಲಿ ಮುಖ್ಯವಾಗಿ ಕಥೆ ಬಗ್ಗೆ ಹೇಳೋದಕ್ಕಂದರೆ, ಒಬ್ಬ ರಾಘವ ಅನ್ನೋ ಸಾಧಾರಣ ಹುಡುಗ, ಅವನು ಹೀರೋ ಆಗಬೇಕು, ಆ್ಯಕ್ಟರ್ ಆಗಬೇಕು ಅಂತ ಹೇಳ್ಬಿಟ್ಟು ಕನಸು ಕಾಣ್ತಾ ಇರ್ತಾನೆ. ಅವನು ತನ್ನ ಸಿಚುವೇಶನ್ಗೂ ಮೀರಿ ಯಾಕೆ ಅಂಡರ್ವರ್ಲ್ಡ್ಗೆ ಎಂಟ್ರಿ ಕೊಟ್ಟ, ಅಲ್ಲಿ ಅವನು ಏನೇನೆಲ್ಲ ಮಾಡ್ತಾನೆ ಅನ್ನೋದನ್ನ ಈ ಸಿನಿಮಾದಲ್ಲಿ ನೋಡಿ ತಿಳ್ಕೊಬೋದು. ನೀವೇನಾದರೂ ಕಿರಣ್ ರಾಜ್ರ ಇಷ್ಟಪಡೋರಾಗಿದ್ದರೆ, ಅಂದರೆ ಅಭಿಮಾನಿಗಳು ಇರ್ತಾರೆ ಅವ್ರನ್ನ ಆಗಿರ್ಬೋದು, ಆಮೇಲೆ ಆ್ಯಕ್ಷನ್ ಸೀನ್ಸ್ಗಳ, ಆಮೇಲೆ ರೊಮ್ಯಾಂಟಿಕ್ ಸೀನ್ಸ್ಗಳು ಕೆಲವೊಂದು ಇದ್ದಾವೆ. ಅದ್ಭುತವಾಗಿದೆ ಸಿನಿಮಾನೂ ಕೂಡ ಅಂತಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ಈ ಸಿನಿಮಾನ ಮಿಸ್ ಮಾಡ್ಕೊಂಡಿದ್ರಿ ಥಿಯೇಟ್ರಲ್ಲಿ ಅನ್ನೋದಾದರೆ, ZEE5 ಆ್ಯಪಲ್ಲಿ ಸಿನಿಮಾ ಸ್ಟ್ರೀಮ್ ಆಗ್ತಾ ಇದೆ. ಒಂದ್ಸಲ ಹೋಗಿ ಚೆಕ್ಔಟ್ ಮಾಡ್ಬೋದು. ಫ್ಯಾಮಿಲಿ ಅವ್ರ ಜೊತೆ ಕೂತ್ಕೊಂಡು ಆರಾಮಾಗಿ ನೋಡ್ಬೋದು ಅಂತ ಸಿನಿಮಾ ಅಂತಂದು ಹೇಳ್ಬೋದು. ಇನ್ನು ಮುಂದಿನ ಸಿನಿಮಾದ ಕಡೆ ಬರೋದಾದರೆ, ನಗ್ತಾ ನಗ್ತಾ ನೋಡುವಂಥ ಸಿನಿಮಾ ಇದು. ಒಂದು ಉತ್ತರ ಕರ್ನಾಟಕ ಸ್ಲ್ಯಾಂಗಲ್ಲಿ ಬರೋ ಸಿನಿಮಾ. ಆ ಸಿನಿಮಾದ ಹೆಸರೇ ಉಡಾಳ ಅಂತ ಹೇಳ್ಬಿಟ್ಟು ನಮ್ಮ ದಾವಣಗೆರೆಯ ಪೃಥ್ವಿ ಶಾಮ್ನೂರ್ ಅವರು ನಟಿಸಿರೋ ಸಿನಿಮಾ ಇದು. ಈ ಸಿನಿಮಾದಲ್ಲಿ ಒಂದು ಲೈನ್ ಸ್ಟೋರಿ ಹೇಳಬೇಕಂದ್ರೆ, ಒಬ್ಬ ಸಾಧಾರಣ ಅಂದರೆ ಅನಾಥ ಆಟೋ ಡ್ರೈವರ್ ಹುಡುಗ ಒಂದು ಹುಡುಗಿನ ಪ್ರೀತಿಸ್ತಾನೆ. ಆ ಹುಡುಗಿನ ಪಡ್ಕೊಳೋದಕ್ಕೋಸ್ಕರ ಕಾಲೇಜಿಗೆ ಸೇರ್ತಾನೆ. ಅಲ್ಲಿ ನಡೆಯೋ ಎಡವಟ್ಟುಗಳು ನಿಮಗೆ ಸಿನಿಮಾದ ಪೂರ್ತಿ ಒಂದು ಬೇರೆ ರೀತಿಯಲ್ಲೇ ಕಿಕ್ ಕೊಡುತ್ತೆ ಅಂತಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಸಿನಿಮಾದ ರಿವ್ಯೂ ಕೂಡ ನಾನು ಆಲ್ರೆಡಿ ಮಾಡಿದ್ದೀನಿ, ನನ್ನ ಚಾನಲಲ್ಲಿದೆ, ಚೆಕ್ಔಟ್ ಮಾಡಿ ಅಂತ ಹೇಳ್ತಾ. ಈ ಸಿನಿಮಾ ಅಮೆಝಾನ್ ಪ್ರೈಮಲ್ಲಿ ಸ್ಟ್ರೀಮ್ ಆಗ್ತಾಯಿದೆ. ನೀವು ಒಂದು ಉತ್ತರ ಕರ್ನಾಟಕ ಸ್ಲ್ಯಾಂಗ್ನ ನೋಡಿ ಎಂಜಾಯ್ ಮಾಡೋರಾದರೆ, ಅಂದರೆ ಆ ಕಾಮಿಡಿಗಳೇ ಬೇರೆ ರೀತಿಯಲ್ಲಿರುತ್ತೆ. ಒಂದು ಪೂರ್ತಿ ಉತ್ತರ ಕರ್ನಾಟಕದ ಅಂದರೆ ಬಿಜಾಪುರದಲ್ಲೇ ಶೂಟಿಂಗ್ ಮಾಡಿರೋಂಥ ಸಿನಿಮಾ ಇದು. ನೀವೇನಾದರೂ ಮಿಸ್ ಮಾಡ್ಕೊಂಡಿದ್ರೆ ಥಿಯೇಟ್ರಲ್ಲಿ ಅನ್ನೋದಾದರೆ, ಫ್ಯಾಮಿಲಿ ಫುಲ್ಲು ಕಾಮಿಡಿ ಫಿಲಮ್ನ ಇಷ್ಟಪಡೋರಾಗಿದ್ದರೆ ಈ ಸಿನಿಮಾನ ನೋಡಿ ಎಂಜಾಯ್ ಮಾಡ್ಬೋದು. ಅಮೆಝಾನ್ ಪ್ರೈಮಲ್ಲಿ ಸ್ಟ್ರೀಮ್ ಆಗ್ತಾಯಿದೆ, ಒಂದ್ಸಲ ಚೆಕ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಸಿನಿಮಾದ ಕಡೆ ಬರೋದಾದರೆ, ಸ್ವಲ್ಪ ವಿಭಿನ್ನ ಮತ್ತು ಮನಸ್ಸಿಗೆ ಹತ್ತಿರವಾಗುವಂತಹ ಸಿನಿಮಾ ಅಂತಂದು ಹೇಳಿದರೆ ಏಕಮ್ ಅಂತಂದು ಹೇಳ್ಬೋದು. ಇದು ರಕ್ಷಿತ್ ಶೆಟ್ಟಿರವರ ಪರಂಬಾ ಸ್ಟುಡಿಯೋಸ್ ಅವರು ಪ್ರೆಸೆಂಟ್ ಮಾಡಿರೋ ಸಿನಿಮಾ ಇದು. ಇದು ಒಂದು ಸಿನಿಮಾ ಅನ್ನೋದು ಬದಲು ವೆಬ್ ಸೀರೀಸ್ ಅಂತಂದು ಹೇಳ್ಬೋದು. ಇದರಲ್ಲಿ ಅನೇಕ ಕಥೆಗಳಿದ್ದಾವೆ, ಅಂದರೆ ಅನೇಕ ಕಥೆಗಳೆಲ್ಲ ಸೇರಿ ಒಂದು ವೆಬ್ ಸೀರೀಸ್ ಮಾಡಿದ್ದಾರೆ. ಇದರಲ್ಲಿ ನಾವು ಕರಾವಳಿ ಭಾಗದಲ್ಲಿರೋ ಜನರ ಜೀವನ ಶೈಲಿ, ಆಮೇಲೆ ದೈವಾರಾಧನೆ, ಅವರು ಯಾವ ರೀತಿ ನಡ್ಕೊತಾರೆ ಏನೋದ್ರ ಬಗ್ಗೆ ಸಿಂಪಲ್ಲಾಗಿ ಒಂದು 7 ಕಥೆಗಳು ಸೇರಿ ಮಾಡಿರುವಂತಹ ಒಂದು ವೆಬ್ ಸೀರೀಸ್ ಇದು. ಇದನ್ನು ನೀವು ZEE5 ಆ್ಯಪಲ್ಲಿ ಸ್ಟ್ರೀಮ್ ಆಗ್ತಾಯಿದೆ ಈ ಸಿನಿಮಾನ, ಅಂದರೆ ಈ ವೆಬ್ ಸೀರೀಸು. ಒಂದ್ಸಲ ಹೋಗಿ ಚೆಕ್ ಮಾಡ್ಬೋದು ನೀವು. ಇದ್ರ ಬಗ್ಗೆ ಒಳ್ಳೊಳ್ಳೆ ಮಾತುಗಳೆಲ್ಲ ಕೇಳಿಬಂದಿದ್ದೇವೆ. ನೀವು ರಕ್ಷಿತ್ ಶೆಟ್ಟಿ ಸರ್ ಅವ್ರ ಟೀಮ್ನ ಇಷ್ಟಪಡೋರಾದರೆ, ಆಮೇಲೆ ಕರಾವಳಿ ಬಗ್ಗೆ ತಿಳ್ಕೊಬೇಕು ಅನ್ನೋದಾದರೆ, ಈ ಏಕಮ್ ವೆಬ್ ಸೀರೀಸ್ನ ನೀವು ಒಂದ್ಸಲ ಚೆಕ್ಔಟ್ ಮಾಡ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಜೀವನದಲ್ಲಿ ಏನಾದರೂ ಥ್ರಿಲ್ ಬೇಕು ಅನ್ನೋದಾದರೆ ಈ ಸಿನಿಮಾ ನೀವು ನೋಡಿ ಥ್ರಿಲ್ ಆಗ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಕ್ಕಪ್ಪ ಅಂದರೆ, ನಮ್ಮ ಅಜಯ್ ರಾವ್ ಅವರ ರಾಧೆಯ ಸಿನಿಮಾ. ಈ ಸಿನಿಮಾದ ವಿಶೇಷತೆ ಏನಪ್ಪ ಅಂತ ನೀವೇನಾದರೂ ಕೇಳೋದಾದರೆ, ಈ ಸಿನಿಮಾದಲ್ಲಿ ನಮ್ಮ ರಾಧೆಯ ಅನ್ನೋ ಕ್ಯಾರೆಕ್ಟ್ರು ಏನು ಹೀರೋ ಇದ್ದಾರೆ, ಅವರು 36 ಕೊಲೆಗಳನ್ನ ಮಾಡಿರ್ತಾನೆ. ಅವನು ಏನಕ್ಕೆ 36 ಕೊಲೆಗಳನ್ನ ಮಾಡಿರ್ತಾನೆ, ಆಮೇಲೆ ಅವನೇ ಹೋಗಿ ಪೊಲೀಸರಿಗೆ ಏನಕ್ಕೆ ಶರಣಾದ, ಆಮೇಲೆ ಅವನು ಹಿಂದ್ಗಡೆ ಏನೇನು ಕತೆ ನಡೆದಿರುತ್ತೆ ಅನ್ನೋದನ್ನ ಈ ಸಿನಿಮಾದ ಫುಲ್ಲಿ ಥ್ರಿಲ್ ಆಗಿ ತೋರಿಸಿದ್ದಾರೆ. ಈ ಸಿನಿಮಾ ಸನ್ ನೆಕ್ಸ್ಟ್ ಆ್ಯಪಲ್ಲಿ ಸ್ಟ್ರೀಮ್ ಆಗ್ತಾಯಿದೆ. ಒಂದ್ಸಲ ಹೋಗಿ ಚೆಕ್ಔಟ್ ಮಾಡ್ಬೋದು. ನೀವು ರಾಧೆಯ ಸಿನಿಮಾದ ಮೂಲಕ ನಮ್ಮ ಅಜಯ್ ರಾವ್ ಅವ್ರನ್ನ ಒಂದು ವಿಭಿನ್ನ ಕ್ಯಾರೆಕ್ಟರ್ ಮೂಲಕ ಇದುವರೆಗೂ ಅವರ ಕ್ಯಾರೆಕ್ಟ್ರಲ್ಲಿ ನೋಡದೇ ಇರೋ ಕ್ಯಾರೆಕ್ಟರ್ನ ನೀವು ಈ ಸಿನಿಮಾದಲ್ಲಿ ನೋಡಿ ತಿಳ್ಕೊಬಹುದು. ಏನಕ್ಕಪ್ಪ ಅಂತ ಹೇಳೋದಾದರೆ, ಅವರು ಲವರ್ ಬಾಯ್ ಆಗಿ, ಆಮೇಲೆ ಕೆಲವೊಂದು ಸೀನ್ಸ್ಗಳೆಲ್ಲ ಇರ್ತವೆ. ಆ ಸಿನಿಮಾ ಎಲ್ಲ ಬಿಟ್ಟು ಬೇರೆ ಜಾನರಲ್ಲಿ ಮಾಡಿರೋಂಥ ಸಿನಿಮಾ ಇದು. ಒಂದ್ಸಲ ಹೋಗಿ ನೀವು ಸನ್ ನೆಕ್ಸ್ಟ್ ಆ್ಯಪಲ್ಲಿ ಸ್ಟ್ರೀಮ್ ಆಗ್ತಾಯಿದೆ, ಒಂದ್ಸಲ ಹೋಗಿ ಚೆಕ್ಔಟ್ ಮಾಡ್ಬೋದು ಅಂತಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ನಮ್ಮ ಲೀಸ್ಟಲ್ಲಿ ಬರೋ ಕೊನೆಯ ಸಿನಿಮಾ ಬಿಗ್ ಬಜೆಟ್ ಸಿನಿಮಾ ಅಂತಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಬಾಲಯ್ಯ ಅವರ ಅಖಂಡ 2 ತಾಂಡವಂ. ಈ ಸಿನಿಮಾ ಬಗ್ಗೆ ಹೇಳೋದಾದರೆ, ನಾವು ಫಸ್ಟ್ ಪಾರ್ಟಲ್ಲಿ ಏನು ನೋಡಿದ್ವಿ, ಅಖಂಡ ಅವರು ಧರ್ಮವನ್ನು ಹೇಗೆ ಕಾಪಾಡಿದ್ರು ಅನ್ನೋದನ್ನ ನೋಡಿದ್ವಿ. ಆದರೆ ಈ ಸಿನಿಮಾದಲ್ಲಿ ಇನ್ನೂ ಕತೆ ದೊಡ್ಡದಾಗಿದೆ. ಅಖಂಡ 2 ಅಲ್ಲಿಗೆ ನಮ್ಮ ದೇಶವನ್ನು ಹೇಗೆ ಕಾಪಾಡ್ತಾರೆ, ಕ್ರಿಮಿ ಯುದ್ಧಗಳ ಬಗ್ಗೆ, ಆಮೇಲೆ ಬಯೋಲಾಜಿಕಲ್ ವಾರ್ಗಳ ಬಗ್ಗೆ ಹೇಗೆಲ್ಲ ತಡಿಬಹುದು, ನಮ್ಮ ಅಖಂಡ ಅವರವರು ಅಘೋರಿಯಾಗಿ ಹೇಗೆ ಬದಲಾಗಿ ನಮ್ಮ ದೇಶವನ್ನು ಹೇಗೆ ಕಾಪಾಡ್ತಾರೆ ಅನ್ನೋದನ್ನ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ.
ಬಿಗ್ ಬಜೆಟ್ ಸಿನಿಮಾ ಅಲ್ಲದೆ ನೀವೇನಾದರೂ ಆ್ಯಕ್ಷನ್ ಸೀನ್ಸು ಆಮೇಲೆ ಗೂಸ್ ಬಂಪ್ಸ್ ಸೀನ್ಸ್ಗಳನ್ನ ಇಷ್ಟಪಡೋರಾದರೆ, ಡಿವೋಷನಲ್ ಸೀನ್ಸ್ಗಳನ್ನ ಇಷ್ಟಪಡೋರಾದರೆ ಈ ಸಿನಿಮಾನ ನೀವು ಒಂದ್ಸಲ ಹೋಗಿ ಚೆಕ್ಔಟ್ ಮಾಡ್ಬೋದು. ಇದು ನೆಟ್ಫ್ಲಿಕ್ಸಲ್ಲಿ ಸ್ಟ್ರೀಮ್ ಆಗ್ತಾಯಿದೆ, ಒಂದ್ಸಲ ಹೋಗಿ ಚೆಕ್ಔಟ್ ಮಾಡ್ಬೋದು. ಬಿಗ್ ಬಜೆಟ್ ಸಿನಿಮಾ ಆಗಿರೋದ್ರಿಂದ ಕನ್ನಡದಲ್ಲೂ ಕೂಡ ಲಭ್ಯವಿದೆ ಆಡಿಯೋ. ಇದು ಬೇರೆ ಲ್ಯಾಂಗ್ವೇಜ್ ಸಿನಿಮಾ, ಆದರೆ ಕನ್ನಡದಲ್ಲೂ ಕೂಡ ಆಡಿಯೋ ಲಭ್ಯವಿದೆ. ಒಂದ್ಸಲ ಹೋಗಿ ಚೆಕ್ಔಟ್ ಮಾಡ್ಬೋದು. ಸನ್ ನೆಕ್ಸ್ಟ್ ಆ್ಯಪಲ್ಲಿ ಸ್ಟ್ರೀಮ್ ಆಗ್ತಾಯಿದೆ. ಸೊ ಇದಿಷ್ಟು ಇವತ್ತಿನ OTT ಅಪ್ಡೇಟ್ಸ್. ಒಮ್ಮೆ ನಿಮಗೆ ರೀಕ್ಯಾಪ್ ಮಾಡೋದಾದರೆ, ಸನ್ ನೆಕ್ಸ್ಟಲ್ಲಿ ರಾಧೇಯ ಸಿನಿಮಾ ಸಿಗುತ್ತೆ, ಆಮೇಲೆ ZEE5 ಆ್ಯಪಲ್ಲಿ ರೌನಿ ಮತ್ತು ಏಕಮ್ ಸಿನಿಮಾ ಸಿಗುತ್ತೆ, ಆಮೇಲೆ ಅಮೆಝಾನ್ ಪ್ರೈಮಲ್ಲಿ ನಮ್ಮ ಉಡಾಳ ಸಿನಿಮಾ ಸಿಗುತ್ತೆ. ಅಷ್ಟೇ ಅಲ್ಲದೆ ಅಖಂಡ 2 ತಾಂಡವಂ ಸಿನಿಮಾ ನೆಟ್ಫ್ಲಿಕ್ಸಲ್ಲಿ ಸ್ಟ್ರೀಮ್ ಆಗ್ತಾಯಿದೆ. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆಮೇಲೆ ನಮ್ಮ ಚಾನಲ್ಗೆ ಹೊಸಬರಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮನ್ನ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಫಾಲೋ ಮಾಡ್ಬೋದು. ಎಲ್ಲ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.